ಯಶ್ ತಾಯಿ ಪುಷ್ಪಾ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ನಿವಾಸದ ಬಳಿ ಅಕ್ರಮ ಕಾಂಪೌಂಡ್ ನಿರ್ಮಾಣ ಆರೋಪ ಪ್ರಕರಣದಲ್ಲಿ ನಟ ಯಶ್ ತಾಯಿ ಪುಷ್ಪಾ ಅವರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಬೇರೆಯವರ ಜಾಗದಲ್ಲಿ ನಿರ್ಮಿಸಿದ್ದಾರೆ ಎನ್ನಲಾದ ಕಾಂಪೌಂಡ್ ಅನ್ನು ಧ್ವಂಸಗೊಳಿಸಲಾಗಿದೆ. ಬೆಳ್ಳಂಬೆಳಗ್ಗೆ ಜೆಸಿಬಿ ಮೂಲಕ ಕಾಂಪೌಂಡ್ ಅನ್ನು ನೆಲಸಮಗೊಳಿಸಿದರು. 1500 ಅಡಿ ಜಾಗವನ್ನು ಒತ್ತುವರಿ ಮಾಡಿದ ಆರೋಪ ಅವರ ಮೇಲಿದೆ. ಇದೀಗ ಕೋರ್ಟ್ ಅನುಮತಿಯ ಮೇರೆಗೆ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾರೆ. ಲಕ್ಷ್ಮಮ್ಮ ಎಂಬುವರ ಜಾಗದಲ್ಲಿ ಅಕ್ರಮ ಕಾಂಪೌಂಡ್ ನಿರ್ಮಿಸಿದ್ದಾರೆ ಅನ್ನುವಂತಹ ಆರೋಪ. ಸುಮಾರು 1500 ಅಡಿ ಜಾಗವನ್ನು ಒತ್ತುವರಿ ಮಾಡಲಾಗಿದೆ ಅಂತ ಮಾಲೀಕ ದೇವರಾಜ್ ಅವರು ಕಿಡಿಕಾರಿದ್ದಾರೆ. ಇತ್ತ ಅಕ್ರಮವಾಗಿ ಗೋಡೆ ನಿರ್ಮಿಸಿದ್ದರು ಎಂಬ ಬಗ್ಗೆ ಮಾಲೀಕರ ಆರೋಪವನ್ನು ಪುಷ್ಪಾ ಅವರು ತಳ್ಳಹಾಕಿದ್ರು. ಈ ಮಧ್ಯೆ ಕೋರ್ಟ್ ಆದೇಶದಂತೆ ತೆರವು ಮಾಡಿ ಬೋರ್ಡ್ ಹಾಕಲಾಗಿದೆ. ಬೋರ್ಡ್ ಯಾಕೆ ತೆರವು ಮಾಡ್ತೀರಾ ಅಂತ ಯಶ್ ಬೆಂಬಲಿಗರು ತರಾಟೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ವಿವಾದಿತ ಸ್ಥಳದಲ್ಲಿ ಮಾಲೀಕರು ಬೆಂಬಲಿಗರ ನಡುವೆ ಜಟಾಪಟಿ ನಡೆಯಿತು. ಹುಡುಗ ಫಾರಿನ್ ಅಲ್ಲಿ ಇದ್ದಾನೆ, ಅವ್ರು ಅಲ್ಲೇ ಇದ್ದಾರೆ, ಅವ್ರು ದಾಖಲೆ ಕೊಡ್ತೀನಿ. ಕಾನೂನು ಪ್ರಕಾರ ನಾವೆಲ್ಲ ನೀಟಾಗಿ ತಗೊಂಡಿದ್ದೀವಿ. ನಾವು ಅವರು ಏನು ಇದೆ ಅದನ್ನ ನಾವು ಲಾಯರ್ ಹತ್ರನೂ ಕೊಟ್ಟಿದ್ದೀವಿ. ಲಾಯರ್ ಹತ್ರ ಅವ್ರು ಹೋಗಿದ್ದಾರೆ, ಅವ್ರಿಗೂ ಎಲ್ಲ ಗೊತ್ತು. ಅವರು ಅಲ್ಲಿ ಒಬ್ರು PDO ಇದ್ದಾರೆ, ಅವ್ರ ಹೆಸರು ನಟರಾಜ್ ಅಂತ ಅಂತೆ. ನಾನ್ ನೋಡಿಲ್ಲ ಅವ್ರನ್ನ. ಅವರು ಈ ತರದ ಒಂದ್ ದಂಧೆ ಹಾಸನಲ್ಲಿ MG ನಗರಲ್ಲಿ ಒಂದ್ ದಂಧೆ ಅಂತೆ. ಇವರು ಈ ತರ ಬಿಡೋದು, ಯಾರು ಖಾಲಿ ಸೈಟ್ ಇರುತ್ತೆ ಅಲ್ಲಿ ಈ ತರ ಹುಡುಗರ್ನ ಬಿಟ್ಟು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಅಂತ ನನ್ಗೆ ಇತ್ತೀಚೆಗೆ ಗೊತ್ತಾಯ್ತು. ಬಟ್ ನಾವು ಕಾಂಪೌಂಡ್ ಹಾಕಿದ್ಮೇಲೆ ಅವಾಗ್ಲೂ ಹಾಕುವಾಗ್ಲೂ ಸ್ವಲ್ಪ ಮಾತುಕತೆ ನಡೀತಾ ಇತ್ತು. ಬಟ್ ಯಾರು ಎದುರುಗಡೆ ಬರ್ತಾ ಇರ್ಲಿಲ್ಲ. ಅವಾಗ್ಲೇ ಬಂದವರು 4-7 ವರ್ಷದಿಂದ ಇತ್ತಲ್ಲ, ಅವಾಗ ಯಾಕೆ ಬಂದಿಲ್ಲ? ಈ ಸೈಟಿನ ಮಾಲೀಕರು ಲಕ್ಷ್ಮಮ್ಮನವರು ಅಂತ ಅಂದ್ಬಿಟ್ಟು ನಿವೃತ್ತ ಟೀಚರ್. ಅವ್ರು ಒಡ್ಡಾಡ್ ನೋಡೋದಕ್ಕೆ ಅವರು ಇದು ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೆ ನನ್ನನ್ನು GPA ಓರ್ಡರ್ ಆಗಿ ಮಾಡಿದ್ರು. ಇವರು ಯಶು ಅವ್ರ ತಾಯಿ ಅವರು ಇದನ್ನು ಕಾಂಪೌಂಡ್ ಹಾಕಕ್ಕೆ ಕೆಲಸ ಶುರು ಮಾಡಿದ್ರು. ನನಗೆ ವಿಷಯ ಗೊತ್ತಾಯಿತು. ನಾನು ತಕ್ಷಣ ಬಂದು ತಡೆದೆ. ನಿಮ್ದು ಏನಿದೆ ದಾಖಲೆ ಕೊಡಿ ಅಂದ್ರೆ ಅವ್ರು ಏನು ದಾಖಲೆ ಒದಗಿಸ್ಲಿಲ್ಲ. ನ್ಯಾಯಾಲಯದಲ್ಲಿ ಏನೇನು ನ್ಯಾಯಾಧೀಶರು ಕೇಳ್ತಾರೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಟ್ಟು ಅವ್ರ ತಾಯಿ ಪುಷ್ಪಾ ಅವ್ರು ಇರ್ಬೋದು, ಯಶು ಅವ್ರ ತಾಯಿ ಇರಂಗಿಗೆ ಅಟೆಂಡ್ ಆಗಲಿಲ್ಲ. ನಮಗೆ ನಮ್ಮಂತೆ ನ್ಯಾಯಾಲಯದಲ್ಲಿ ಆದೇಶ ನಮ್ಮ ಸೊತ್ತು ಅಂತ ಆಯಿತು. ಹಾಗಲ್ಲ, ಇವರು ಪುಷ್ಪಾ ಅವ್ರು ಹೇಳ್ತಾರೆ ನಾನು ಕಾನೂನು ಹೋರಾಟ ಮಾಡ್ತೀನಿ, ಆ PDO ಯಾವಾಗಲೂ ಇದೇ ಕೆಲಸ ಮಾಡ್ತಾನೆ ದುಡ್ಡುಗೋಸ್ಕರ ಅಂತ. ಹಂಗಿದ್ರೆ ಕೋರ್ಟ್ ಹೆಂಗೆ ಆರ್ಡರ್ ಮಾಡ್ತಾ ಇತ್ತು? ಆಮೇಲೆ ಕೋರ್ಟಿಂದ ನೋಟಿಸ್ ಬಂದೇ ಇರುತ್ತೆ. ಖಂಡಿತವಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಿದಿದ್ರೆ ಮಾಡಿಲ್ಲ ಅನ್ನೋದಕ್ಕೆ ಕೋರ್ಟ್ ಇವಾಗ ಡೆಮಾಲಿಷ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವರು ಕೋರ್ಟ್ ಅನ್ನ ನೀವು ಪ್ರಶ್ನೆ ಮಾಡ್ದಂಗೆ ಆಗ್ಬಿಡುತ್ತೆ. ಕೋರ್ಟ್ ಮುಂದೆ ಏನಾಗುತ್ತೆ ಕಾನೂನು ಹೋರಾಟ ನೋಡೋಣ. ಇನ್ನು ಅಮೆರಿಕ ಸೇನೆಯಿಂದ ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನ ಸೆರೆ ಹಿಡಿಯಲ್ಪಟ್ಟ ನಂತರ ಅಮೆರಿಕದ ಡ್ರಗ್ಸ್ ಏಜೆನ್ಸಿ ಕಚೇರಿಯ ಕಾರಿಡಾರ್ನಲ್ಲಿ ಸಶಸ್ತ್ರ ಸಿಬ್ಬಂದಿಯೊಂದಿಗೆ ತೆರಳುತ್ತಿರುವ ಮೊದಲ ವಿಡಿಯೋವನ್ನು ಅಮೆರಿಕದ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ. ಮಡುರೋ ಮತ್ತು ಫ್ಲೋರ್ಸ್ ಅವರು ಅಮೆರಿಕದ ಸರ್ಕಾರಿ ವಿಮಾನದಿಂದ ನ್ಯೂಯಾರ್ಕ್ನಲ್ಲಿ ಇಳಿತಾ ಇದ್ದಂತೆ ಅವರನ್ನು FBI ಏಜೆಂಟರು ಸುತ್ತುವರೆದು ಕರೆದೊಯ್ಯಲಾಗಿದೆ. ನಿಕೋಲಸ್ ಮಡುರೋ ಅಂತಾರಾಷ್ಟ್ರೀಯ ಮಾದಕ ವಸ್ತು ಕಳ್ಳಸಾಗಣೆ ಜಾಲದ ಪ್ರಮುಖ ಸೂತ್ರಧಾರ ಅಂತ ಅಮೆರಿಕ ಆರೋಪಿಸಿದ್ದು, ಇಬ್ಬರನ್ನು ಕಸ್ಟಡಿಯಲ್ಲಿರಿಸಿ ವಿಚಾರಣೆಗಾಗಿ ನ್ಯೂಯಾರ್ಕ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಸದ್ಯ ಮಡುರೋ ನ್ಯೂಯಾರ್ಕ್ನ ಜೈಲಿನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಬಂಧನವನ್ನು ಮೆಕ್ಸಿಕೋ, ಕ್ಯೂಬಾ, ಕೊಲಂಬಿಯಾ ಖಂಡಿಸಿದ್ದಕ್ಕೆ ಅಮೆರಿಕ ಸರ್ಕಾರ ಮತ್ತು ಟ್ರಂಪ್ ಈ 3 ದೇಶಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿದ್ದು ಚೀನಾ ಅಗ್ರ ಪಾಲುದಾರ ರಾಷ್ಟ್ರವಾಗಿದೆ. ವೆನಿಜುವೆಲಾದ ಸಣ್ಣ ಹಡಗುಗಳಿಂದ ಮತ್ತು ಮಡುರೋ ಅವರಿಂದಲೇ ಮಾದಕ ವಸ್ತು ಕಳ್ಳಸಾಗಣೆ ನಡೀತಿದೆ ಅಂತ ಆರೋಪಿಸಿರುವ ಟ್ರಂಪ್ ಸಣ್ಣ ಪ್ರಾದೇಶಿಕ ರಾಷ್ಟ್ರದ ಮೇಲೆ ತನ್ನನ್ನು ತೊಡಗಿಸಿಕೊಳ್ಳಲು ಅಮೆರಿಕ ಬಯಸಲ್ಲ ಅಂತ ಹೇಳಿದ್ದಾರೆ. 2022ರಿಂದ ರಷ್ಯಾ ಮತ್ತು ಉಕ್ರೇನ್ ನಡುವೆ ಸಂಘರ್ಷ ನಡೀತಾ ಇದೆ. ಈ ನಡುವೆ ತೈವಾನ್ನಿಂದ ಸೇನೆ ಹಿಂತೆಗೆದುಕೊಳ್ಳೋದಕ್ಕೆ ಚೀನಾ ನಿರಾಕರಿಸಿತ್ತು. ಇದು US ಮಿತ್ರ ರಾಷ್ಟ್ರಗಳನ್ನು ಕೆರಳಿಸಿತ್ತು. ಅಮೆರಿಕ ಸಶಸ್ತ್ರ ಡೀಲ್ ನಂತರ ತೈವಾನ್ಗೆ ಬಂದ್ ಮಾಡುವ ನಿಟ್ಟಿನಲ್ಲಿ ಚೀನಾ ಪ್ರಮುಖ ಮಿಲಿಟರಿ ಅಭ್ಯಾಸ ನಡೆಸಿತ್ತು. ಅದಾದ ನಂತರವೇ ವೆನಿಜುವೆಲಾ ಮೇಲೆ ದಾಳಿ ನಡೆದಿದೆ. ಹೀಗಾಗಿ ಇದು ಚೀನಾ ಮತ್ತು ರಷ್ಯಾಗೆ ಅಮೆರಿಕದ ವಾರ್ನಿಂಗ್ ಅಂತ ಹೇಳಲಾಗ್ತಾ ಇದೆ. ಇತ್ತ ಅಮೆರಿಕ ಏರ್ ಸ್ಟ್ರೈಕ್ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ಮೋದಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬಹುದಾಗಿತ್ತು ಅಂತ ಹೇಳಿದ್ದಾರೆ. ಆದರೆ ಚೀನಾ ಮತ್ತು ರಷ್ಯಾ ಇದನ್ನು ಅಪೋಸ್ ಮಾಡಿವೆ, ಭಾರತ ಕೂಡ ಇದನ್ನು ಅಪೋಸ್ ಮಾಡಿದೆ. ಅಮೆರಿಕದ ನಡೆ ಸರಿಯಿಲ್ಲ ಅಂತ ಯಾರೂ ಗಟ್ಟಿ ಧ್ವನಿಯಲ್ಲಿ ಹೇಳೋಕ್ಕಾಗಿಲ್ಲ. ಅದಕ್ಕೆ ಕಾರಣ ಅಮೆರಿಕ ಅಂತಕ್ಕಂಥ ರಾಕ್ಷಸ ಶಕ್ತಿಯ ರಾಷ್ಟ್ರವನ್ನು ಎದುರಾಕೊಳ್ಳೋದಕ್ಕೆ ಯಾರ ಕೈಲೂ ಸದ್ಯಕ್ಕೆ ಆಗ್ತಿಲ್ಲ ಅಷ್ಟೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ವೆನಿಜುವೆಲಾ ಮೇಲೆ ಏರ್ ಸ್ಟ್ರೈಕ್ ಮಾಡಿದ ಅಮೆರಿಕ ಕೇವಲ 30 ನಿಮಿಷಗಳಲ್ಲಿ ಕಾರ್ಯಾಚರಣೆ ನಡೆಸಿ ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಪತ್ನಿ
ಸಿಲಿಯಾವ್ಲೋರನ್ನ ಸೆರೆ ಹಿಡಿತು. ಆ ದೇಶದಿಂದ ಹೊರಗೆ ಕರೆದೊಯ್ದಿದೆ. ವೆನಿಜುವೆಲಾ ವಿರುದ್ಧ ಏರ್ ಸ್ಟ್ರೈಕ್ ಈಗಾಗಲೇ ಸಿದ್ಧತೆ ನಡೆಸಿದ್ದ ಅಮೆರಿಕ ವಾಯುಪಡೆ ನಿನ್ನೆ ನಸುಕಿನ ಜಾವ ವೆನಿಜುವೆಲಾ ಕಾಲಮಾನ 2 ಗಂಟೆಯ ವೇಳೆಗೆ ರಾಜಧಾನಿ ಕ್ಯಾರಕಾಸ್ ಮೇಲೆ ದಾಳಿ ನಡೆಸಿದೆ. ಸೂಪರ್ಸಾನಿಕ್ ವಿಮಾನಗಳ ಘರ್ಜನೆ ಇದ್ದಕ್ಕಿದ್ದಂತೆ ವೆನಿಜುವೆಲಾದ ಆಕಾಶದಲ್ಲಿ ಪ್ರತಿಧ್ವನಿಸಿತು. ಅಲ್ಲಿನ ಜನರಲ್ಲಿ ನಡುಕವನ್ನು ಉಂಟು ಮಾಡಿತು. ವೆನಿಜುವೆಲಾದ ರಾಜಧಾನಿ ಕ್ಯಾರಕಸ್ನ ವಿವಿಧ ಭಾಗಗಳಲ್ಲಿ ಕನಿಷ್ಠ 7 ದೊಡ್ಡ ಸ್ಫೋಟಗಳು ಕೇಳಿ ಬಂದಿವೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನು ವೆನಿಜುವೆಲಾದ ಮೇಲಿನ ಸಂಪೂರ್ಣ ದಾಳಿ ಕೇವಲ 30 ನಿಮಿಷಗಳಲ್ಲೇ ನಡೆದು ಹೋಗಿದೆ. ಹಿಗುರೋಟ್ ವಿಮಾನ ನಿಲ್ದಾಣದಲ್ಲಿ ಭಾರೀ ಬೆಂಕಿ ಮತ್ತು ಸ್ಫೋಟ ಸಂಭವಿಸಿದ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಕಾರ್ಯಾಚರಣೆಗಳಿಗೆ ಯಾವುದೇ ಅಡ್ಡಿಯಾಗದಂತೆ ತಡೆಯಲು ಅಮೆರಿಕ ಈ ಹಿಂದೆ ವೆನಿಜುವೆಲಾದ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡು ನಾಶಪಡಿಸಿತ್ತು. ಇನ್ನು ಅಮೆರಿಕ ನಡೆಸಿದ ಈ ದಾಳಿಯಲ್ಲಿ ವೆನಿಜುವೆಲಾ ಸೇನಾ ಸಿಬ್ಬಂದಿ ಸೇರಿದಂತೆ 40 ಮಂದಿ ಮೃತಪಟ್ಟಿದ್ದಾರೆ ಅಂತ ವೆನಿಜುವೆಲಾದ ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ. ಹಾಗೆ ನಗರದ ಹಲವು ಭಾಗಗಳಲ್ಲಿ ವಿದ್ಯುತ್ ಕಡಿತಗೊಂಡು ಅವ್ಯವಸ್ಥೆ ಸೃಷ್ಟಿಯಾಗಿದೆ. ಓಕೆ, ಟ್ರಂಪ್ಗೆ ಎಲ್ಲರೂ ಅವ್ರು ಹೇಳ್ದಂಗೆ ಕೇಳಬೇಕು, ಮಾಡೋಕ್ಕಾಗಲ್ಲ, ಬೇರೆ ದಾರಿನೇ ಇಲ್ಲ. ಈ ಪರಿಸ್ಥಿತಿ ಸದ್ಯಕ್ಕೆ ಹಾಗೆ ಇದೆ. ರಷ್ಯಾ ಮತ್ತೆ ಚೀನಾದವರು ಕೂಡ ದೊಡ್ಡ ಮಟ್ಟದಲ್ಲಿ ಅಮೆರಿಕವನ್ನು ಎದುರು ಹಾಕೊಳ್ಳೋಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ. ಮತ್ತೆ ಈ ಮೊದಲೆಲ್ಲ ಅನ್ನೋರಲ್ಲ, ಇದು ಏನಂತಂದ್ರೆ ಈ ಹಿಂದೆ ಎಲ್ಲ ಹಿಟ್ಲರ್ ಆಡಳಿತ ಅಂತ ಇದೆಲ್ಲ ಆ ಥರ ಆಗ್ತಾ ಇದೆ, ಅದೇ ಥರ ನಡೀತಾ ಇದೆ. ಯಾರು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ. ಅದೇ ನಾರ್ತ್ ಕೊರಿಯಾ ಮೇಲೆ ಹಾಕಿ ನೋಡೋಣ, ಆಗುತ್ತಾ ನಿಮಗೆ? ಅಲ್ಲೂ ಕೂಡ ಅಮೇರಿಕಾನ 300 ಬಾರಿ ಸುಟ್ಟಾಕುವಂಥ ಕ್ಷಿಪಣಿಗಳಿದೆಯಂತೆ. ಅದನ್ನೆಲ್ಲ ಸಂಗ್ರಹಿಸಿಟ್ಕೊಂಡ್ರೆ ತಪ್ಪಲ್ವಾ? ಹಾಕಿ ಬಾಂಬು. ಬೆಳಗಾವಿ ಜಿಲ್ಲೆನಲ್ಲಿ ಡಿಸಿಸಿ ಬ್ಯಾಂಕ್ ಫೈಟು ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಅಳಿಯನ ವರ್ಗಾವಣೆಗೆ ಕಾರಣನಾದವನು ಅಂತ ಡಿಸಿಸಿ ಬ್ಯಾಂಕ್ ನೌಕರ ಸಂಘದ ಅಧ್ಯಕ್ಷ ನಿಂಗಪ್ಪ ಕರೆಣ್ಣವರ ಮೇಲೆ ಅಥಣಿ ಶಾಸಕ ಲಕ್ಷ್ಮಣಿ ಸವದಿ ಮತ್ತು ಪುತ್ರ ಚಿದಾನಂದ ಸವದಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಡಿಸಿಸಿ ಬ್ಯಾಂಕ್ಗೆ ಅಥಣಿಯಿಂದ ಲಕ್ಷ್ಮಣ ಸವದಿ ನಿರ್ದೇಶಕರಾಗಿದ್ದು, ಡಿಸಿಸಿ ಬ್ಯಾಂಕ್ನ ಅಥಣಿ ತಾಲೂಕು ನಿಯಂತ್ರಣ ಅಧಿಕಾರಿಯಾಗಿ ಸವದಿ ಅಳಿಯ ಶಂಕರ್ ನಂದೀಶ್ವರ ಕಳೆದ 25 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಹೊಸ ಆಡಳಿತ ಮಂಡಳಿ ಸವದಿ ಅಳಿಯನನ್ನು ಇತ್ತೀಚೆಗೆ ವರ್ಗಾವಣೆ ಮಾಡಿತ್ತು. ಚುಕ್ಕಾಣಿಯನ್ನು ಜಾರಕಿಹೊಳಿ ಟೀಮ್ ಹಿಡಿದಿದ್ದು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಣ್ಣಾಸಾಬ್ ಜೊಲ್ಲೆ ಆಯ್ಕೆಯಾದ ಬಳಿಕ ಆಡಳಿತದಲ್ಲಿ ಹಲವರ ವರ್ಗಾವಣೆ ಮಾಡಿ ಮಾರ್ಪಾಡು ಮಾಡಲಾಗಿತ್ತು. ಶಂಕರ್ ನಂದೀಶ್ವರ ಜಾಗಕ್ಕೆ ಅರ್ಜುನ್ ಖಾನಾಪುರೆ ನೇಮಕ ಮಾಡಿ ಆದೇಶ ಹೊರಡಿಸಿದ್ರು. ಇದಕ್ಕೆ ನಿಂಗಪ್ಪ ಕಾರಣ ಅನ್ನೋದು ಸವದಿ ಆರೋಪ. ಇನ್ನು ಮನೆಯಲ್ಲಿಯೇ ಹಲ್ಲೆ ಮಾಡಿರುವ ಆರೋಪವನ್ನು ನಿಂಗಪ್ಪ ಕರೆಣ್ಣವರ್ ಮಾಡಿದ್ದು, ಸವದಿ ವಿರುದ್ಧ ಕೇಸ್ ದಾಖಲಿಸೋದಕ್ಕೆ ಡಿಸಿಸಿ ಬ್ಯಾಂಕ್ ನೌಕರರು ಪಟ್ಟು ಹಿಡಿದಿದ್ದಾರೆ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರಾಗಿರುವ ನಿಂಗಪ್ಪ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು, ನಿಂಗಪ್ಪನ ಆರೋಗ್ಯ ವಿಚಾರಿಸಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಬ್ಯಾಂಕ್ ಅಧ್ಯಕ್ಷ ಅಣ್ಣಾಸಾಹೇಬ್ ಜೊಲ್ಲೆ ಸವದಿ ಮಾಡಿರೋದು ತಪ್ಪು ಅಂತ ಹೇಳಿದ್ದಾರೆ. ಈ ಮೂಲಕ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಹಗ್ಗಜಗ್ಗಾಟ ಮುಂದುವರೆದಿದ್ದು, ಇದೆಲ್ಲವೂ ಎಲ್ಲಿ ಹೋಗಿ ತಲುಪುತ್ತೆ ಅಂತ ಕಾದು ನೋಡಬೇಕು. ಶಾಸಕ ಅಂತ ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಅವರ ಪುತ್ರ ಅಂತ ಚಿದಾನಂದ ಸವದಿ ಅವರು ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ರು ಅನ್ನುವಂಥದ್ದನ್ನ ಅವರೇ ಸ್ವತಃ ಮಾತಾಡಿದ್ದನ್ನ ಕೇಳಿದೀವಿ. ರಾಜಕಾರಣ ಇವತ್ತು ಇರ್ತದೆ ಹೋಗ್ತದೆ, ಮನೆಗೆ ಬಂದವರನ್ನ ಪಡೆಯೋದು ಇದನ್ನ ನಾನು ಬಹಳ ತೀವ್ರವಾಗಿ ಖಂಡನೆಯನ್ನ ಮಾಡ್ತೀನಿ. ಟ್ರಾನ್ಸ್ಫರ್ದಲ್ಲಿ ನಿನ್ನ ಪಾತ್ರವಿದೆ ಅನ್ನುವಂಥದ್ದನ್ನ ಒಂದು ಮನಸ್ಥಿತಿ. ಎಂಪ್ಲಾಯೀಸ್ ಏನ್ ಪಾತ್ರ ಇದೆ, ತಾವು ಡೈರೆಕ್ಟರ್ ಇದ್ದಾರೆ, ಅಥಣಿ ಬಿಹಾರ ಆಗ್ತದೆ ಅಂತ ಹೇಳಿ ತಪ್ಪಾಗ್ಲಿಕ್ಕೆ